तेजो वारिभृतां यथा विनिमय यत्र वर्गो मृषा धाम्नस्वेन सदा निरस्तकुहकं सत्यं परं धीमहि. नमो ನಾರಾಯಣ. ಗೋಕರ್ಣ ತಾನು ಮಾಡುವ ಭಾಗವತ ಪ್ರವಚನದ ಪ್ರಯೋಜನ ತನಗೆ ಮಾತ್ರವೇ ಅಲ್ಲದೆ ಬೇರೆಯವರಿಗೂ ಸಿಗಲಿ ಅಂದ್ಕೊಂಡ. ಊರಲ್ಲಿ ಎಲ್ಲ ಕಡೆ ಈ ವಿಷಯವನ್ನು ಪ್ರಚಾರ ಮಾಡಿದ. ನಾನು ನನ್ನ ಕಷ್ಟ ಪರಿಹಾರಕ್ಕೋಸ್ಕರವಾಗಿ ಭಾಗವತ ಸಪ್ತಾಹ ಪಾರಾಯಣ ಮಾಡ್ತಾ ಇದ್ದೀನಿ. ಯಾರು ಬೇಕಾದರೂ ಬಂದು ಶ್ರವಣ ಮಾಡಿ ನಿಮ್ಮ ಕಷ್ಟಗಳನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಎಲ್ಲರಿಗೂ ತಿಳಿಸ್ತ. ತಮ್ಮ ಕಷ್ಟಗಳು ನಿವಾರಣೆ ಆಗತ್ತೆ ಅನ್ನುವ ಅಭಿಲಾಷೆಯಿಂದ ಊರಿನ ಜನರೆಲ್ಲ ಜಾತ್ರೆಗೆ ಬಂದ ಹಾಗೆ ಬಂದು ಸೇರ್ತಾರೆ. ಇನ್ನೇನು ಭಾಗವತ ಪ್ರಾರಂಭ ಆಗಬೇಕು ಅನ್ನೋ ಹೊತ್ತಿಗೆ ಆ ಪ್ರೇತವು ಅಲ್ಲಿಗೆ ಬಂದು ಗಾಡಿಯ ರೂಪದಲ್ಲಿ ಬಂತು. ಅದಕ್ಕೆ ಪಾಂಚಭೌತಿಕ ಶರೀರ ಇಲ್ಲವಲ್ಲ, ಎಲ್ಲಿ ಕೂರಬೇಕು ಅಂತ ಸುತ್ತಮುತ್ತ ನೋಡಿತು. ಅಲ್ಲೆಲ್ಲ ನೋಡ್ಕೊಳುತ್ತೆ. ಒಂದ್ಸತಿ ಎಲ್ಲೂ ಜಾಗ ಕಾಣಲಿಲ್ಲ. ಭಾಗವತ ನಡೆಯುವ ಜಾಗದಲ್ಲಿ 7 ಗಿಣ್ಣುಗಳಿರ್ತಕ್ಕಂಥ ಒಂದು ಬಿದಿರಿನ ಕೋಲನ್ನು ಇಟ್ಟಿದ್ರು. ಆ ಬಿದಿರಿನ ಕೋಲಿನ ಒಳಗೆ ಗಾಳಿಯ ರೂಪದಲ್ಲಿ ಹೋಗಿ ಸೇರಿಕೊಂಡ. ಭಾಗವತ ಶ್ರವಣ ಮಾಡ್ತಾ ಇದ್ದ. ಅಲ್ಲಿ ಸೇರಿಕೊಂಡು ಮೊದಲನೇ ದಿನದ ಪ್ರವಚನ ಮುಗೀತು. ಮುಗಿದ ತಕ್ಷಣ ಎಲ್ಲರಿಗೂ ಒಂದು ದೊಡ್ಡ ಸ್ಫೋಟದ ಶಬ್ದ ಕೇಳಿಸುತ್ತೆ. ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಭಯದಿಂದ ಏನು ಶಬ್ದ ಅದು ಅಂತ ಸುತ್ತಮುತ್ತ ಹುಡುಕಾಡ್ತಾರೆ. ಆ ಬಿದಿರಿನ ಕೋಲಿನಲ್ಲಿ ಇದ್ದ 7 ಗಂಟುಗಳಲ್ಲಿ 1 ಗಂಟು ಒಡೆದಿರುವುದು ಕಂಡು ಬರ್ತದೆ. ಎಲ್ಲರೂ ಅಂದ್ಕೊಂಡ್ರು ಇದು ಏನೋ ಬಿಸಿಲಿಗೆ ಹೊಡೆದಿರಬೇಕು. ಎಲ್ಲರೂ ಸುಮ್ಮನಾಗ್ಬಿಟ್ರು, ಏನೋ ಹೊಡ್ಕೊಂಡಿದೆ ಇದು ಅಂತ. 2ನೇ ದಿನ ಪ್ರವಚನ ಮುಗಿದಾಗ ಕೂಡ 2ನೇ ಗಂಟು ಹೊಡೀತು. 3ನೇ ದಿನ ಪ್ರವಚನ ಮುಗಿದ ಕೂಡಲೇ 3ನೇ ಗಂಟು ಹೊಡೀತು. ಭಾಗವತ ಪ್ರವಚನ ಮುಗಿಯುವ ಹೊತ್ತಿಗೆ ಬಿದಿರಿನ ಗಂಟು ಸಿಡಿಯುತ್ತದಂತೆ ಸಿಡಿತಾ ಇರೋ ಹಾಗೇನೆ ಅಂತಕ್ಕಂಥ ಸುದ್ದಿ ಊರಲ್ಲೆಲ್ಲ ಹರಡ್ಬಿಡುತ್ತೆ. ಏನು ನೋಡ್ರಿ, ಭಾಗವತ ಮುಗಿದ ಕೂಡಲೇ ಆ ಮೂಲೆಯಲ್ಲಿ ಇಟ್ಟಿದ್ದು ಒಂದು ಕೋಲ್ ನೋಡಿ, ಅದು ಸಿಡಿತಾ ಇತ್ತು. ಏನು ವಿಚಿತ್ರ, ಏನು ಮಹಿಮೆ ಇದು ಅಂತ ಎಲ್ಲರಿಗೂ ಕುತೂಹಲ. ಈ ಕುತೂಹಲದಿಂದ ಭಾಗವತ ಕೇಳೋದಕ್ಕೆ ಬರತಕ್ಕಂಥ ಜನರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಬಂತು. ಆ ಗಂಟೆ ಯಾವಾಗ ಹೊಳೆಯುತ್ತೆ ಅನ್ನೋದೇ ನೋಡ್ತಾ ಇದ್ರು ಎಲ್ಲರೂ ಕೂಡ. ಅದನ್ನೇ ಭಾಗವತವನ್ನು ಕೇಳ್ತಾ ಕೇಳ್ತಾ ಆ ಗಂಟು ಕಡೆನೇ ನೋಡೋರು, ಅಂದರೆ ಆ ಕೋಲಿನ ಕಡೆನೇ ನೋಡೋರು. ಎಲ್ಲರಿಗೂ ಆಶ್ಚರ್ಯ ತಾನೆ. ಕೊನೆ ದಿನ ಅಂದರೆ 7ನೇ ದಿನ ಪ್ರವಚನ ಮುಗಿದ ಕೂಡಲೇ 7ನೇ ಗಂಟು ಸಿಡಿತು. ಆ ಬಿದಿರು 2 ಭಾಗವಾಗಿ ಸೀಳ್ಕೊಂಡಿತು. ಗಾಳಿ ರೂಪದಲ್ಲಿ ಅದರಲ್ಲಿ ಅಡಗಿ ಕೂತಿರ್ತಕ್ಕಂಥ ಪ್ರೇತ ಅದರಿಂದ ಹೊರಗೆ ಬಂತು. ಪ್ರೇತವಾಗಿ ಬರಲಿಲ್ಲ, ದಿವ್ಯ ರೂಪಧಾರಿಯಾಗಿ ಪೀತಾಂಬರ, ಕಿರೀಟ, ಕುಂಡಲಧಾರಿಯಾಗಿ ದೇವತೆಯ ರೂಪದಲ್ಲಿ ಹೊರಬಂದ ದುಂದುಕಾರಿ. ಗೋಕರ್ಣನಿಗೆ ನಮಸ್ಕಾರವನ್ನು ಮಾಡ್ತಾನೆ. ತಮ್ಮ ಗೋಕರ್ಣ, ನನಗೆ ಎಂತಹ ಪ್ರೇತತ್ವ ಬಂದಿತ್ತು. ಈ ಭಾಗವತ ಶ್ರವಣ ಮಾಡಿಸಿ ನನಗೆ ಆ ಪ್ರೇತ ಬಾಧೆಯನ್ನು ನಿವಾರಣೆ ಮಾಡಿದ್ದೀಯ. ಈಗ ದಿವ್ಯರೂಪ ಬಂದಿದೆ ನನಗೆ. ನನಗೋಸ್ಕರ ವಿಮಾನ ಕೂಡ ಬಂದಿದೆ. ನನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ದೇವದೂತರು ಕೂಡ ಬಂದಿದ್ದಾರೆ. ಉತ್ತಮ ಲೋಕಕ್ಕೆ ಹೋಗುತ್ತಾ ಇದ್ದೀನಿ ಅಂತ ಹೇಳಿ ಆ ದುಂದುಕಾರಿ ಜೀವ ವಿಮಾನದಲ್ಲಿ ಕುಳಿತ. ಹಾಗೆ ಹೊರಟು ದುಂದುಕಾರಿ ಈ ರೀತಿ ಘೋಷಣೆ ಮಾಡ್ತಾ ಹೋದ. ಧನ್ಯ ಭಾಗವತೀ ವಾರ್ತಾ ಪ್ರೇತ ಪೀಡಾ ವಿನಾಶಿನಿ ಸಪ್ತಾಹೋಪಿ ತಥಾ ಧನ್ಯಃ ಕೃಷ್ಣಲೋಕ ಫಲಪ್ರದಃ.
ಭಾಗವತ ಅತ್ಯಂತ ಶ್ರೇಷ್ಠವಾದುದು. ಅದು ಪ್ರೇತಬಾಧೆಯನ್ನು ನಾಶ ಮಾಡಿ ಪರಂಧಾಮವನ್ನು ಸೇರಿಸುವಂಥದ್ದು ಅಂತ ಎಲ್ಲರಿಗೂ ಕೇಳುವ ಹಾಗೆ ಮತ್ತೆ ಮತ್ತೆ ಕೂಗುತ್ತಾ ಹೊರಟ. ಪರೀಕ್ಷಿತ ಮಹಾರಾಜ ತನ್ನ ಪಾಪ ಪರಿಹಾರಕ್ಕೆ ಭಾಗವತ ಶ್ರವಣ ಮಾಡಿದರೆ, ಇಲ್ಲಿ ದುಂದುಕಾರಿಯ ಪ್ರೇತತ್ವ ನಿವಾರಣೆಗೋಸ್ಕರವಾಗಿ ಗೋಕರ್ಣ ಭಾಗವತವನ್ನು ಪ್ರವಚನ ಮಾಡಿದ. ಇದಾದ 30 ವರ್ಷಗಳ ನಂತರ ನಾರದರು ಒಂದು ಸಾರಿ ಭೂಲೋಕಕ್ಕೆ ಬಂದರು. ಇಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿದರು. ಪುಷ್ಕರ, ಪ್ರಯಾಗ, ಕಾಶಿ, ಗೋದಾವರಿ ಕ್ಷೇತ್ರ, ಹರಿಕ್ಷೇತ್ರ, ಕುರುಕ್ಷೇತ್ರ, ರಾಮೇಶ್ವರ, ಹೀಗೆ ಎಲ್ಲ ಕಡೆ ಸಂಚಾರ ಮಾಡಿದರು. ಆಗ ಕಲಿಯುಗ ಪ್ರಾರಂಭ ಆಗಿ 260 ವರ್ಷಗಳಾಗ್ಬಿಟ್ಟಿದ್ವು ಅಲ್ಲಿಗೆ. ಈ ಕ್ಷೇತ್ರಗಳನ್ನೆಲ್ಲ ನೋಡಿದ ಮೇಲೆ ನಾರದ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ಯಾವ ಕ್ಷೇತ್ರದಲ್ಲೂ ಸತ್ಯ, ತಪಸ್ಸು, ದಯೆ, ದಾನ ಇತ್ಯಾವುದೂ ಕಾಣಿಸ್ಲೇ ಇಲ್ಲ. ಕೇವಲ ಹೊಟ್ಟೆಪಾಡಿಗಾಗಿ ಜನರು ಜೀವಿಸ್ತಾ ಇರುವ ಹಾಗೆ ಕಾಣಿಸುತ್ತೆ. ತಲೆಯಲ್ಲಿ ಜ್ಞಾನದ ವಿಚಾರವೂ ಇಲ್ಲ, ಹೃದಯದಲ್ಲಿ ಭಕ್ತಿನೂ ಇಲ್ಲ. ಹೃದಯದಲ್ಲಿ ಅದೇ ಬೇಜಾರಿನಿಂದ ತುಂಬ ಹೊತ್ತು ಯೋಚನೆ ಮಾಡ್ತಾರೆ ನಾರದರು. ಆಗ ಅವರಿಗೆ ಇದು ಕಲಿಪ್ರಭಾವ ಅನ್ನೋದು ಗೋಚರ ಆಗುತ್ತೆ. ಆದರೂ 4,32,000 ವರ್ಷದ ಕಲಿಯುಗದಲ್ಲಿ ಬರೀ 260 ವರ್ಷಗಳೇ ಈ ತೀರ ಆದರೆ, ಹೀಗಾಗಿಬಿಟ್ರೆ ಮುಂದಿನ ಗತಿ ಏನು ಅಂತ ಆತಂಕ ಆಯಿತು ನಾರದರಿಗೆ. ಮುಂದೆ ಕಲಿಯುಗ ಹೇಗಿರುತ್ತಿದು ಅನ್ನೋದು. ಹಾಗೆ ಯೋಚನೆ ಮಾಡ್ತಾ ಯಮುನಾ ತೀರದ ಬೃಂದಾವನ ಕ್ಷೇತ್ರಕ್ಕೆ ಬರ್ತಾರೆ. ಆದರೆ ಶ್ರೀಕೃಷ್ಣನ ಕ್ಷೇತ್ರವಾದಂತಹ ಬೃಂದಾವನದಲ್ಲಿ ಅವರು ನೋಡಿದ ಘಟನೆ ಇನ್ನೂ ವಿಚಿತ್ರವಾಗಿತ್ತು. ಅಲ್ಲಿ ಒಬ್ಬ ಮಧ್ಯ ವಯಸ್ಸಿನ ಹೆಂಗಸು ಅಳ್ತಾ ಕೂತಿದ್ಳು. ಅವಳೆದುರಿಗೆ ಇಬ್ಬರು ಮುದುಕರು ಸಾಯುವ ಸ್ಥಿತಿಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ. ನಾರದರು ಈ ದೃಶ್ಯವನ್ನು ನೋಡ್ತಾರೆ. ಆಗ ಆ ಹೆಂಗಸೆ ನಾರದನನ್ನು ನೋಡಿ, ಒಂದು ಕ್ಷಣ ಇಲ್ಲಿ ಬಂದು ನನ್ನ ದುಃಖವನ್ನು ವಿಚಾರಿಸಿ ಅಂತ ಅವಳಾಗೇ ಕೇಳ್ಕೊಳ್ತಾರೆ. ಅವಳೇ ನೋಡ್ತಾಳೆ ನಾರದನನ್ನು. ಆಗ ನಾರದರು, ನೀನು ಯಾರಮ್ಮ? ನಿನ್ನ ದುಃಖಕ್ಕೆ ಕಾರಣ ಏನು? ಇವರಿಬ್ಬರು ಯಾರು ಅಂತ ಕೇಳ್ತಾನೆ. ಆಗ ಹೇಳ್ತಾಳೆ, ಸ್ವಾಮಿ, ಈ ಮುದುಕರಿಬ್ಬರು ನನ್ನ ಮಕ್ಕಳು ಅಂದಳು. ನಾರದರಿಗೆ ಆಶ್ಚರ್ಯ ಆಗುತ್ತೆ. ಏನು, ನೀನು ನೋಡಿದ್ರೆ ಇಷ್ಟೊಂದು ಚಿಕ್ಕವಳಾಗೆ ಕಾಣ್ತಾ ಇದೆಯಾ? ಈ ಮುದುಕರು ನಿನ್ನ ಮಕ್ಕಳ ಅಂತ ಆಶ್ಚರ್ಯದಿಂದ ಕೇಳ್ತಾರೆ. ಅವಳು ಹೇಳ್ತಾಳೆ, ಸ್ವಾಮಿ, ಅದೇ ನನ್ನ ದುಃಖ. ತಾಯಿ ಮುದುಕಿಯಾಗಿ ಮಕ್ಕಳು ತರುಣರಾಗಿರ್ತಕ್ಕಂಥದ್ದೇ ಒಂದು ಸಹಜ ಅಲ್ವಾ? ಆದರೆ ತಾಯಿಯಾದ ನಾನು ತರುಣಿಯಾಗಿದ್ದೇನೆ. ಮಕ್ಕಳು ಮುದುಕರಾಗಿ ಸಾಯುವ ಸ್ಥಿತಿಯಲ್ಲಿದ್ದಾರೆ. ದಯವಿಟ್ಟು ಇವರಿಗೆ ಜೀವದಾನ ಮಾಡಿ ಅಂತ ಬೇಡ್ಕೊಳ್ತಾಳೆ. ಏನು ವಿಚಿತ್ರ ನೋಡಿದ್ರೆ ನಾರಾಯಣನ ಒಂದು ಮಹಿಮೆ, ಎಂಥ ಅದ್ಭುತವಾದಂಥ ಕಲಿಯುಗ ಮಹಿಮೆ. ಸಾಯುವ ಸ್ಥಿತಿಯಲ್ಲಿರ್ತಕ್ಕಂಥ 2 ಮಕ್ಕಳನ್ನು, ಮುದುಕರನ್ನು ನೋಡ್ತಾನೆ. ತರುಣಿಯಾಗಿರ್ತಕ್ಕಂತಹ ತಾಯಿಯನ್ನು ನೋಡಿ ತುಂಬ ಆಶ್ಚರ್ಯ ಪಡ್ತಾನೆ ನಾರದರು. ಆಗ ನಾರದರು ಹೇಳ್ತಾರೆ, ಮತ್ತೆ ನೀನು ಯಾರು? ನಿನ್ನ ಹೆಸರೇನು? ವಿವರವಾಗಿ ಹೇಳು ಅಂತಾರೆ. ಆಕೆ ಹೇಳ್ತಾಳೆ, ನನ್ನ ಹೆಸರು ಭಕ್ತಿ ಅಂತ. ನನಗೆ 2 ಗಂಡು ಮಕ್ಕಳು. ಒಬ್ಬನ ಹೆಸರು ಜ್ಞಾನ, ಇನ್ನೊಬ್ಬ ವೈರಾಗ್ಯ. ನಿನ್ನ ಊರು ಯಾವುದು ಅಂತ ಕೇಳ್ತಾರೆ. ನಾನು ಹುಟ್ಟಿದ್ದು ದ್ರಾವಿಡ ದೇಶ, ಬೆಳೆದಿದ್ದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಅನೇಕ ಸಾಧು ಸಂತರು ನನ್ನನ್ನು ಪ್ರೀತಿಯಿಂದ ಬೆಳೆಸಿದರು. ನಂತರ ಮಹಾರಾಷ್ಟ್ರದಲ್ಲೂ ಚೆನ್ನಾಗೇ ಬೆಳೆದೆ. ಹಾಗೆ ಸಂಚಾರ ಮಾಡ್ತಾ ಗುಜರಾತಿಗೆ ಬಂದೆ. ಅಲ್ಲಿಗೆ ಬರುವಷ್ಟರಲ್ಲಿ ನಾನು ಮುದುಕಿ ಆಗಿಬಿಟ್ಟೆ. ದೈವವಶಾತ್ ಅಲ್ಲಿಂದ ಈಗ ಬೃಂದಾವನಕ್ಕೆ ಬಂದೆ.
ಬೃಂದಾವನಕ್ಕೆ ಕಾಲಿಟ್ಟ ತಕ್ಷಣ ನನ್ನ ಮುದಿತನ ಹೊರಟು ಹೋಗ್ಬಿಡ್ತು. ನನಗೆ ಮತ್ತೆ ಈ ತಾರುಣ್ಯ ಬಂತು. ಒಂದು ಕಡೆ ಇದು ನನ್ನ ಅದೃಷ್ಟವಾದರೆ, ಇನ್ನೊಂದು ಕಡೆ ನನ್ನ ದುರಾದೃಷ್ಟದಿಂದ ನನ್ನ ಮಕ್ಕಳು ಮಾತ್ರ ವೃದ್ಧರಾಗಿಬಿಟ್ಟಿದ್ದಾರೆ, ಸಾಯುವ ಸ್ಥಿತಿಯಲ್ಲಿದ್ದಾರೆ. ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನು ಬದುಕಿಸ್ಕೊಡಿ, ಅವರ ಈ ಮುದಿತನವನ್ನು ಹೋಗಿಸಿ ಅಂತ ದೈನ್ಯತೆಯಿಂದ ಬೇಡ್ಕೊಳ್ತಾಳೆ. ಆಗ ತಕ್ಷಣ ನಾರದರು ವೇದ ಉಪನಿಷತ್ತುಗಳನ್ನು ಪಾರಾಯಣ ಮಾಡ್ತಾರೆ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಅವರಿಗೆ ಆತಂಕ ಆಗುತ್ತೆ. ಇನ್ನೂ ದೀರ್ಘವಾಗಿ ಆಲೋಚನೆ ಮಾಡ್ತಾರೆ. ಆಗ ಇದೆಲ್ಲ ಕಲಿ ಪ್ರಭಾವ, ಇದು ಕಲಿಯುಗವಾದ್ದರಿಂದ ಭೂಲೋಕದಲ್ಲಿ ಭಕ್ತಿ ಮಾತ್ರ ಅಲ್ಪ ಸ್ವಲ್ಪ ಉಳಿದಿದೆ. ಆದರೆ ಜ್ಞಾನ ವೈರಾಗ್ಯಗಳಿಗೆ ಇಲ್ಲಿ ಸ್ಥಾನವೇ ಇಲ್ಲ. ಆದ್ದರಿಂದ ಇವೆಲ್ಲ ಪರಲೋಕ ಸೇರುವುದಕ್ಕೆ ಸಿದ್ಧವಾಗಿವೆ ಅನ್ನೋದು ಅರ್ಥವಾಗುತ್ತಾ ಇದೆ. ಅದೇ ಸಮಯಕ್ಕೆ ಸರಿಯಾಗಿ ಒಂದು ಅಶರೀರವಾಣಿ ಕೂಡ ಕೇಳಿಸುತ್ತೆ. ಆ ಮುದುಕರಿಬ್ಬರೂ ಹೇಳಬೇಕಾದರೆ ಒಂದು ದಿವ್ಯ ಸತ್ಕರ್ಮ ಮಾಡಿ ಅಂತ ಆ ಅಶರೀರವಾಣಿ ಹೇಳುತ್ತೆ. ಆದರೆ ಯಾವ ಸತ್ಕರ್ಮ ಮಾಡಬೇಕು ಅಂತ ನಾರದರಿಗೆ ಗೊತ್ತಾಗಲಿಲ್ಲ, ತೋಚ್ತಾ ಇಲ್ಲ, ಅವ್ರಿಗೆ ಅರ್ಥವಾಗಲಿಲ್ಲ. ಇದರ ಬಗ್ಗೆನೇ ತಿಳಿದವ್ರನ್ನೆಲ್ಲ ಕೇಳ್ತಾ ಬದರಿಕಾಶ್ರಮಕ್ಕೆ ಬರ್ತಾರೆ. ಅಲ್ಲಿ ಸನತ್ ಕುಮಾರರನ್ನು ಕೇಳ್ತಾರೆ. ಸನತ್ ಕುಮಾರರು ಹೇಳ್ತಾರೆ, ಮಲಗಿದವರು ಹಾಸಿಗೆ ಹಿಡಿದವರು ಹೇಳಬೇಕಾದರೆ ಭಾಗವತವನ್ನು ಪ್ರವಚನ ಮಾಡಬೇಕು ಅಂತಾರೆ. ಆಗ ನಾರದರು, ಹಾಗಾದರೆ ನೀವೇ ಭಾಗವತ ಪ್ರವಚನ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹರಿದ್ವಾರದ ಗಂಗಾ ತೀರದಲ್ಲಿ ಆನಂದ ತಟ ಅನ್ನುವ ಸ್ಥಳದಲ್ಲಿ ಭಾಗವತ ಪ್ರವಚನ ಮಾಡೋಕ್ಕೆ ನಿರ್ಧಾರ ಮಾಡ್ತಾರೆ. ನಾರದರೆ ಎಲ್ಲ ಏರ್ಪಾಡುಗಳನ್ನು ಮಾಡ್ತಾರೆ. ದೇವಾದಿ ದೇವತೆಗಳಿಗೂ ಋಷಿಮುನಿಗಳಿಗೂ ಆಮಂತ್ರಣವನ್ನು ಕೊಡ್ತಾರೆ. ಹೀಗೆ ಭಾಗವತ ಶ್ರವಣ ಮಾಡೋಕ್ಕೆ ಭೂಲೋಕ ಮಾತ್ರವೇ ಅಲ್ಲದೆ ದೇವಲೋಕ ಬ್ರಹ್ಮಲೋಕಗಳಿಂದಲೂ ಶ್ರೋತೃಗಳು ಬಂದು ಸೇರ್ತಾರೆ ಕೇಳೋದಕ್ಕೆ. ಭೃಗು, ವಸಿಷ್ಠ, ಚ್ಯವ್ಯನ, ಗೌತಮ, ಮೇಧಾತಿಥಿ, ದೇವಲ, ದೇವರಾತ ಮುಂತಾದ ಮಹರ್ಷಿಗಳು, ಅವರ ಕುಟುಂಬ ವರ್ಗದವರು ಕೂಡ, ಬಂಧು ಬಾಂಧವರು ಕೂಡ, ಸ್ನೇಹಿತರು ಎಲ್ಲರೂ ಹರಿದ್ವಾರಕ್ಕೆ ಬರ್ತಾರೆ. ಸನತ್ ಕುಮಾರರಲ್ಲಿ ಗಂಗಾ ತೀರದಲ್ಲಿ 7 ದಿನಗಳ ಕಾಲದ ಭಾಗವತ ಪ್ರವಚನವನ್ನು ಪ್ರಾರಂಭ ಮಾಡಿದ ತಕ್ಷಣ ಇಲ್ಲಿ ಯಮುನಾ ತೀರದಲ್ಲಿ ಮರಣಶೈಲಿಯಲ್ಲಿ ಮಲಗಿದ್ದ ಜ್ಞಾನ ವೈರಾಗ್ಯರಿಗೆ ಎಚ್ಚರ ಆಗುತ್ತೆ. ಭಾಗವತ ಸಪ್ತಾಹ ಮುಕ್ತಾಯ ಆಗುವ ಹೊತ್ತಿಗೆ ಸರಿಯಾಗಿ ಆ ಭಕ್ತಿಯ ಮಕ್ಕಳು ಚೈತನ್ಯವಂತರಾಗಿ ಮತ್ತೆ ತಾರುಣ್ಯವನ್ನು ತೋಡಿತಾರೆ. ನೋಡಿ ಎಂಥ ಮಹಿಮೆ. ದೃಢಕಾಯರಾಗಿ ನಿದ್ರೆಯಿಂದ ಎದ್ದವರ ಹಾಗೆ ಎದ್ದು ಕುಳಿತುಕೊಳ್ತಾರೆ. ಅವತ್ತೇ ನಿದ್ದೆ ಮಾಡಿದವ್ರ ಥರ ಎದ್ದು ಕೂತ್ಕೋತಾರೆ. ಇದನ್ನು ನೋಡಿ ತಾಯಿಗೆ ಪರಮಾನಂದ ಆಗುತ್ತೆ. ಮೂವರೂ ಸೇರಿ ಶ್ರೀಕೃಷ್ಣನ ನಾಮಸ್ಮರಣೆ ಮಾಡ್ತಾ ಬೃಂದಾವನದಿಂದ ಹರಿದ್ವಾರಕ್ಕೆ ಬರ್ತಾರೆ. ಈ ದೃಶ್ಯವನ್ನು ನೋಡಿ ದೇವತೆಗಳಿಗೆ, ಋಷಿಗಳಿಗೆ ಎಲ್ಲರಿಗೂ ಸಂತೋಷ ಆಗುತ್ತೆ. ಅವರೆಲ್ಲ ಭಕ್ತಿಗೆ ಈ ರೀತಿ ವರವನ್ನು ಕೊಡ್ತಾರೆ. ನಿನ್ನ ನೆಲೆಗೋಸ್ಕರ ಇನ್ನು ಮುಂದೆ ನೀನು ಊರೂರು ಸುತ್ತಬೇಕಲ್ಲ. ಭಕ್ತಿ ತರುಣೆ, ಇನ್ನು ಮುಂದೆ ಯಾರು ಭಾಗವತ ಪಾರಾಯಣ ಮಾಡ್ತಾ ಇದ್ದಾರೋ, ಶ್ರವಣ ಮಾಡ್ತಾ ಇರ್ತಾರೋ ಅವರ ಮನಸ್ಸಿನಲ್ಲಿ ನಿನ್ನ ತರುಣ ಭಕ್ತರಾದ ಜ್ಞಾನ ವೈರಾಗ್ಯರ ಜೊತೆ ನೀನು ವಾಸ ಮಾಡು ಅಂತ ವರ ಕೊಡ್ತಾರೆ. ಅಂಥ ಅದ್ಭುತವಾದಂಥ ವರ. ಎಲ್ಲಿ ಭಾಗವತ ಶ್ರವಣ ಮಾಡ್ತಾ ಇದ್ದಾರೋ ಅವರ ಮನಸ್ಸಿನಲ್ಲಿದ್ದು ಬಿಡು ನೀನು, ಭಕ್ತಿಯಾಗಿದ್ದು ಬಿಡು ನೀನು. ಜ್ಞಾನ ವೈರಾಗ್ಯಗಳು ಕೂಡ ಅಲ್ಲೇ ಇರಲಿ. ಆದ್ದರಿಂದ ಭಾಗವತ ಶ್ರವಣ ಮಾಡುವವರ ಮನಸ್ಸಿನಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳು ಸ್ಥಿರವಾಗಿ ನೆಲೆಸುತ್ತವೆ. ನಾರಾಯಣ ನಾರಾಯಣ ನಾರಾಯಣ.